ಏನ್ ಅರ್ಜೆಂಟ್ ಅಂತೀರಿ ರಾಜ್ಯ ಸರ್ಕಾರಕ್ಕೆ? ರಾತ್ರೋರಾತ್ರಿ ಕಮಿಷನರ್ನ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡದಂತೆ, ನೂತನ ಕಮಿಷನರ್ ಆಗಿ ಮತ್ತೊಬ್ರು ಅಧಿಕಾರ ಸ್ವೀಕಾರ ಮಾಡೋದಂತೆ ಎಲ್ಲ ಹೈ ಡ್ರಾಮಾ ರಾತ್ರಿ ಮುಗಿದು ಹೋಗ್ಬಿಟ್ಟಿದೆ. ರಾತ್ರೋರಾತ್ರಿ ಎಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಮುಗಿಸ್ಬಿಟ್ಟಿದೆ. ದಯಾನಂದ್ ಅಮಾನತು ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಮತ್ತೊಂದು ಆದೇಶ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವ್ರನ್ನ ನೇಮಕ ಮಾಡಿದ್ದಾರೆ ಹೊಸ ಕಮಿಷನರ್ ಆಗಿ. ತಡರಾತ್ರಿ ಅಧಿಕಾರವನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ವೀಕಾರ ಮಾಡಿಕೊಂಡಿದ್ದಾರೆ. ತಡರಾತ್ರಿ 12:15 ಸೀಮಂತ್ ಕುಮಾರ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಡಿಸಿಪಿಗಳು ಅವ್ರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ರಾತ್ರೋರಾತ್ರಿ ಈ ಹೈ ಡ್ರಾಮಾ ಯಾಕೆ? ನಿನ್ನೆ ಬೆಳಗ್ಗೆಯಿಂದ ಆಗ್ಲಿಲ್ವಾ? ಯೋಚನೆ ಮಾಡಿದ್ರಾ ಯಾರ ಮೇಲೆ ತಪ್ಪು ಹಾಕಬೇಕು, ಯಾರನ್ನ ಇದಕ್ಕೆ ಹೊಣೆ ಮಾಡಬೇಕು, ಯಾರನ್ನ ಸಸ್ಪೆಂಡ್ ಮಾಡಬೇಕು, ಇದೆಲ್ಲವನ್ನ ಕೂಡ ಪ್ಲಾನ್ ಮಾಡ್ಕೊಂಡು ಕಾಣಿಸ್ತಾ ಇದೆ. ಗೃಹ ಸಚಿವರು ಏನ್ ಮಾಡ್ತಿದ್ದೀರಿ, ಯಾವ ರೀತಿ ನೀವು ನಿಮ್ಮ ಖಾತೆಯನ್ನ ನಿಭಾಯಿಸ್ತಿದ್ದೀರಿ ಅನ್ನೋದನ್ನ ವಿಪಕ್ಷಗಳು ಅಲ್ಲ, ಜನ ಪ್ರಶ್ನೆ ಮಾಡೋ ರೀತಿಯಲ್ಲಿ ಬಂದ್ಬಿಟ್ಟಿದ್ದೀರಿ. ನೀವು ಅಟ್ಲೀಸ್ಟ್ ಹೇಳಕ್ಕಾಗ್ಲಿಲ್ವಾ? ನೀವು ಕೂಡ ಖಾತೆಯ ಜವಾಬ್ದಾರಿ ಹೊತ್ತಿದ್ದೀರಿ ಅಂದ್ರೆ ಜಸ್ಟ್ ಹಿರಿಯ ಅಧಿಕಾರಿಗಳಿಂದ ಒಂದು ಸಜೆಷನ್ ತಗೊಳ್ಬಹುದಿತ್ತು. ಕೊಟ್ಟಿದ್ದಾರಲ್ಲ, ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದ್ದಾರಲ್ಲ, ಅಟ್ಲೀಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತಲ್ವಾ? ಸಿಎಂ ಮತ್ತು ಡಿಸಿಎಂ ಅವ್ರನ್ನ ಕನ್ವಿನ್ಸ್ ಮಾಡಬಹುದಿತ್ತಲ್ಲ. ಒಂದ್ ವಾರ ಟೈಮ್ ತಗೊಳ್ಳೋಣ, ಇಲ್ಲೊಂದ್ 2-3 ದಿನ ಟೈಮ್ ತಗೊಳ್ಳೋಣ, ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ. ನಿನ್ನೆಯಿಂದಲೂ ಹೇಳ್ತಿದ್ದೀನಿ, ನಿಮ್ದೇ ಪಕ್ಷದ ಒಂದು ಸಮಾವೇಶ ಮಾಡ್ತೀರಿ ಅಂದ್ರೆ ಎಷ್ಟು ತಿಂಗಳುಗಟ್ಟಲೆ ನೀವು ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ತೀರಿ ಅಂತ. ಲಕ್ಷಾಂತರ ಜನ ಸೇರ್ತಾರೆ, ಪೊಲೀಸರು ಭದ್ರತೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಲಿಲ್ಲ. ಲಕ್ಷಾಂತರ ಜನ ಸೇರ್ತಾರೆ ಅಂದ್ರೆ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಇರ್ಲಿಲ್ಲ, ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಸಿಬ್ಬಂದಿ ಇರಲಿಲ್ಲ. ಪಾಪ ಮೃತಪಟ್ಟವರನ್ನ, ಗಾಯಗೊಂಡವರನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ ಜನ. ಪೊಲೀಸ್ ಅಧಿಕಾರಿಗಳು ಎತ್ಕೊಂಡು ಹೋಗಿದ್ದನ್ನ ನೋಡಿದ್ವಿ ನಾವು. ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಗಾಯಾಳುಗಳನ್ನ. ಅಲ್ಲಿ ಹೇಳ್ಕೊಳ್ಳೋದಕ್ಕೊಂದು ಆಂಬ್ಯುಲೆನ್ಸ್ ಸಿಗ್ಲಿಲ್ಲ. ಅಟ್ಲೀಸ್ಟ್ ಇಂತಹ ಬೇಸಿಕ್ ನೀವು ಪ್ರಿಪ್ರೇಷನ್ ಕೂಡ ಮಾಡದೆ ಇಂಥ ಕಾರ್ಯಕ್ರಮದ ಆಯೋಜನೆ ಮಾಡ್ತೀರಿ ಅಂದ್ರೆ ಯಾರ ಫೇಲ್ಯೂರ್ ಇದು? ಪೊಲೀಸ್ ಇಲಾಖೆ ಅಷ್ಟೇ ಇದಕ್ಕೆ ಕಾರಣ ಆಗುತ್ತಾ? ಪೊಲೀಸ್ ಇಲಾಖೆ ಮಾತ್ರ ಕಾರಣನ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಬಹಳ ಆಶ್ಚರ್ಯ ಅನಿಸಿತ್ತು ಮತ್ತೆ ನಿರೀಕ್ಷೆ ಕೂಡ ಇತ್ತು. ರಾಜ್ಯ ಸರ್ಕಾರ ಇದರ ಜವಾಬ್ದಾರಿ ಹೊತ್ಕೊಳ್ಳಲ್ಲ, ಬದಲಾಗಿ ಇನ್ಯಾರನ್ನೂ ಬಲಿ ಮಾಡ್ತಾರೆ ಅಂತ. ಅಟ್ ದ ಫಸ್ಟ್ ಟೈಮ್ ರಾಜ್ಯದ ಇತಿಹಾಸದಲ್ಲಿ ಅಂತ ಅನ್ಸುತ್ತೆ ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆನಾ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಈ ಒಂದು ಸಂಶಯ ಎಲ್ಲರಿಗೂ ಕಾಡ್ತಾ ಇದೆ. ಯಾಕೆಂದ್ರೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋ ಸಿಟಿಗಳಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು ಇದೇ ಮೊದಲು. ಯಾವ ನಿರೀಕ್ಷೆ ಕೂಡ ಇರಲಿಲ್ಲ. ಯಾವುದೇ ಒಂದು ಬಂದೋಬಸ್ತ್ ಅಥವಾ ಕರ್ತವ್ಯ ಲೋಪ ಕಂಡು ಬಂದ್ರೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ರವಿ ನಾರಾಯಣ್ ಪ್ರಿನ್ಸಿಪಲ್ ಎಡಿಟರ್ ಮಾಹಿತಿ ಕೊಡ್ತಾ ಇದ್ರು, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸೋಣ. ಅವರೇ ಹೇಳ್ತಾ ಇರೋ ಪ್ರಕಾರ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಮಾಡಿರೋದು ರಾಜ್ಯ ಸರ್ಕಾರ. ಬೇರೆ ಬೇರೆ ಕಾರಣಗಳಿಂದ ಇನ್ಯಾರೋ ಹಿರಿಯ ಅಧಿಕಾರಿಗಳು ತಲೆದಂಡ ಆಗೋದು, ಸಸ್ಪೆಂಡ್ ಆಗೋದು, ಕಾರಣ ಇಲ್ಲದೆ ವರ್ಗಾವಣೆ ಮಾಡೋದು, ಸ್ಥಳ ತೋರಿಸದೆ ಅವ್ರನ್ನ ವರ್ಗಾವಣೆ ಮಾಡೋದು, ಇಂಥ ಶಿಕ್ಷೆಗಳನ್ನ ನೀಡಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ, ಇನ್ಫ್ಯಾಕ್ಟ್ ಕಮಿಷನರ್ ಬಿ ದಯಾನಂದ್ ಅವರ ಆದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರಂತೆ. ಬೇಡ ಸರ್, ಇವತ್ತು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಕ್ಕಾಗಲ್ಲ, ಭದ್ರತೆ ಒದಗಿಸೋದಕ್ಕಾಗಲ್ಲ, ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾದ್ರೂ ಅಟ್ಲೀಸ್ಟ್ ಸಮಯ ಬೇಕು, ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಜಸ್ಟ್ ಬೆಂಗಳೂರಿನ ಜನ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ RCB ಅಭಿಮಾನಿಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂತ. ಆ ಲಕ್ಷಾಂತರ ಜನರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅನ್ನೋದು ಪೊಲೀಸ್ ಇಲಾಖೆಗೆ ಮೊದಲೇ ಗೊತ್ತಿತ್ತು. ಗೊತ್ತಿದ್ದು ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕಿದ್ ಯಾಕೆ? ನಿಮ್ಮ ಮನೆ ಮಕ್ಕಳು, ಮರಿ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಫೋಟೋಗೆ ಪೋಸ್ ಕೊಡ್ಸೋಕ ಈ ಆತರದ ಕಾರ್ಯಕ್ರಮ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್. ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ರವಿ, ಎಕ್ಸಾಕ್ಟ್ಲಿ ಏನು, ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ತಲೆದಂಡ? ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಿ ದಯಾನಂದ್ ಅವರು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಂಡ್ರು ಕೂಡ ಒತ್ತಡ ಹೇರಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ ಯಾರು ಅನ್ನೋದು ಬೇಕಲ್ಲ, ಅವ್ರ ತಲೆದಂಡ ಆಗಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಶ್ರುತಿ, ಈ ಒಂದು ಈಗ ದಯಾನಂದ್ ಅವ್ರನ್ನ ಈ ಒಂದು ಕರ್ತವ್ಯ ಲೋಪದಡಿ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಒಂದು ಮೆಟ್ರೋ ಸಿಟಿ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ನಡೆದಿರೋದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಆಕ್ರೋಶ ಕೂಡ ವ್ಯಕ್ತ
ಈ ಗೆಲುವಿನ ನಂತರ ಬೆಳಗಿನ ಜಾವದ್ರು ಕೂಡ ಸಂಭ್ರಮಾಚರಣೆ ನಡೆದಿತ್ತು. ಆ ಸಂಭ್ರಮಾಚರಣೆ ಕೂಡ ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದಾಗೆ ಅದು ನೆಕ್ಸ್ಟ್ ದಿನನೇ ಇವರು ಸಂಭ್ರಮಾಚರಣೆಗೆ ಮತ್ತೊಂದು ಪ್ಲಾನ್ ನ ರೆಡಿ ಮಾಡ್ಕೊಂಡ್ರು. ಆದ್ರೆ ಇದಕ್ಕೆ ಸಿದ್ಧತೆಗಳು ಸಾಕಷ್ಟು ಬೇಕಾಗಿತ್ತು. ಅದಕ್ಕೆ ಆ ಪೊಲೀಸ್ ಇಲಾಖೆಯಿಂದ ಕೂಡ KSCA ಮತ್ತೆ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನ ಕೊಡ್ಲಾಗಿತ್ತು. ಸಾಕಷ್ಟು ಬಂದೋಬಸ್ತ್ ಅವಶ್ಯಕತೆ ಇದೆ. ಸುಮಾರು 5 ರಿಂದ 6 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಹಾಗಾಗಿ ಸ್ಟೇಡಿಯಂನ ಸ್ಟ್ರೆಂತ್ ಬರೀ 35,000. ಇನ್ನೂ 5-6 ಲಕ್ಷ ಜನಗಳನ್ನ ಹೊರಗಡೆ ಇಟ್ಟು ನಾವು ಕಾರ್ಯಕ್ರಮ ಮಾಡೋದಕ್ಕಾಗಲ್ಲ, ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ವರದಿಯನ್ನ ಕೂಡ ಕೊಟ್ಟಿದ್ರು. ಆದ್ರೆ KSCA ಮತ್ತು ಕೆಲವು ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದ ಮುಂದಿನ ದಿನನೇ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಸಿದ್ಧತೆಗಳು ಮಾಡ್ಕೊಡೋದ್ರಲ್ಲಿ ಪೊಲೀಸ್ ಇಲಾಖೆ ಕೂಡ ಎಲ್ಲೋ ಒಂದ್ ಕಡೆ ವೈಫಲ್ಯವನ್ನ ಕೂಡ ಕಾಣ್ತು. ಆದ್ರೆ ಇನ್ನೊಂದ್ 2-3 ದಿನ ಬಿಟ್ಟು ಯಾವ ರೀತಿ ಮಾಡ್ಬೇಕು ಅಂತ ತಯಾರಿ ನಡೆಸಿದ್ರೆ ಖಂಡಿತವಾಗ್ಲೂ ಇಂಥ ಒಂದು ಘಟನೆ ನಡೀತಿರ್ಲಿಲ್ಲ. ಆದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 IPS ಅಧಿಕಾರಿಗಳನ್ನ ಮತ್ತು ACP ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿರೋದು ಇಡೀ ರಾಜ್ಯದ ಇತಿಹಾಸದಲ್ಲೇ ಒಂದು ಬೈರಿಗಲ್ಲು ಅಂತಾನೆ ಹೇಳ್ಬೋದು. ಶ್ರುತಿ, ರವಿನಾರಾಯಣ್, ಈಗ ಪ್ರಶ್ನೆ ಇರೋದು KSCA ಎಡವಟ್ಟು ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಬದಲಾಗಿ KSCA ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಇಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಹೆಂಗಾಗ್ಬಿಡುತ್ತೆ ಅಂತ ಬಹುತೇಕ ಸಚಿವರು, ಇನ್ಫ್ಯಾಕ್ಟ್ DCM DK ಶಿವಕುಮಾರ್ ಅವರು ಕೂಡ ಆ ವಿಚಾರ ಪ್ರಸ್ತಾಪ ಮಾಡಿದ್ದನ್ನ ಗಮನಿಸಿದ್ವಿ. ಹಾಗಾದ್ರೆ ಪೊಲೀಸ್ ಇಲಾಖೆ ಒಂದ್ ಕಡೆ ಕಾರ್ಯಕ್ರಮದ ಆಯೋಜನೆ ಆಗಿದ್ರೆ ಭದ್ರತೆ ಕೊಡ್ತಾ ಇತ್ತು, ವ್ಯವಸ್ಥೆ ಮಾಡ್ಕೊಳ್ತಾ ಇತ್ತು. ಬಟ್ ರಾಜ್ಯ ಸರ್ಕಾರ ಮೂರ್ ಕಡೆ, ಒಂದ್ ಕಡೆ ತಾಜ್ ವೆಸ್ಟ್ ಎಂಡ್ಗೆ ಆಟಗಾರನ ಕರ್ಕೊಂಡು ಬರೋದಂತೆ, ನಂತರ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಅಂತೆ, ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ, ಎಲ್ಲಿ ಅಂತ ಭದ್ರತೆ ಕೊಡಕ್ಕಾಗುತ್ತೆ? ಹೆಂಗಿದನ್ನ ಪೊಲೀಸ್ ವೈಫಲ್ಯ ಅಂತ ಕರೆಯಕ್ಕಾಗುತ್ತೆ ಅಂತ ನಾವು ಶ್ರುತಿ, ಇಲ್ಲಿ ಮೊದಲನೇದಾಗಿ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಯಾವುದೇ ರೀತಿ ಅವಕಾಶ ಸಿಗ್ತಾ ಇರ್ಲಿಲ್ಲ, ಸರ್ಕಾರ ಮಧ್ಯ ಪ್ರವೇಶ ಮಾಡಿದ್ರೆ. ಆದ್ರೆ ಈ ಒಂದು ಸಿದ್ಧತೆಗಳು ಒಂದು ಕಡೆ ನಡೀತಾ ಇದ್ರೆ ಪೊಲೀಸ್ ಇಲಾಖೆ ಕೂಡ 3 ಕಡೆ ಬಂದೋಬಸ್ತ್ ಅನ್ನ ಕೊಡ್ಬೇಕಾಗಿತ್ತು. ಒಂದು HAL ಏರ್ಪೋರ್ಟ್ಗೆ ಆಟಗಾರರು ಬರ್ತಾರೆ, ಅಲ್ಲೂ ಕೂಡ ಸಾವಿರಾರು ಜನ ಸೇರ್ತಾರೆ, ಅಲ್ಲೂ ಕೂಡ ಬಂದೋಬಸ್ತ್ ಅನ್ನ ಮಾಡಿದ್ರು. ಆ ನಂತರ ಅಲ್ಲಿಂದ ಹೊರಟಂತ ಬಸ್ಸು ತಾಜ್ ವೆಸ್ಟ್ ಎಂಡ್ ಬರುತ್ತೆ, ತಾಜ್ ವೆಸ್ಟ್ ಎಂಡ್ ವರ್ಗೂ ಕೂಡ ಅವ್ರಿಗೆ ಎಸ್ಕಾರ್ಟ್ ಮತ್ತೆ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ತಾಜ್ ವೆಸ್ಟ್ ಎಂಡ್ಗೂ ಕೂಡ ಭದ್ರತೆಯನ್ನ ಕೊಡ್ಲಾಗಿತ್ತು. ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕೂಡ ಅಂದ್ರೆ ಫ್ರೀ ಪಾಸ್ ಕೊಡ್ಬೇಕಾ ಅಥವಾ ಜನಗಳಿಗೆ ಹಣ ತಗೊಂಡು ಪಾಸ್ ಮುಖಾಂತರ ಅವ್ರನ್ನ ಹೊರಗಡೆ ಬಿಡ್ಬೇಕಾ ಅನ್ನೋದ್ರ ಬಗ್ಗೆ KSCA ಇನ್ನೂ ಕೂಡ ಗೊಂದಲಗಳನ್ನ ಸೃಷ್ಟಿ ಮಾಡಿತ್ತು. ಆ ನಂತರ ಫ್ರೀ ಪಾಸ್ ಕೊಡ್ತಾರೆ ಅಂತ ಜನಗಳಿಗೆ ಮಾಹಿತಿ ಸಿಕ್ಕ ನಂತರ ಲಕ್ಷಾಂತರ ಜನ ಏಕಾಏಕಿ ಸ್ಟೇಡಿಯಂ ಕಡೆ ಲಗ್ಗೆ ಇಟ್ರು. ಆದ್ರೆ ಪೊಲೀಸರು, ಸಾವಿರಾರು ಜನ ಪೊಲೀಸರು ಬಂದು ಅಲ್ಲಿ ಸೇರುವಷ್ಟರಲ್ಲಿ ಆಗ್ಲೇ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲೂ ಕೂಡ ಪೊಲೀಸರು ಸ್ಟೇಡಿಯಂ ಹತ್ರ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೂಡ ಸಿಗ್ಲಿಲ್ಲ. ಇದು ಬಹಳ ಪ್ರಮುಖವಾದಂತ ಎಡವಟ್ಟು. ಆ ನಂತರ ವಿಧಾನಸೌಧ ಮುಂಭಾಗ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ, ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ. ಆದ್ರೆ ಎಲ್ಲಾ ಲಕ್ಷಾಂತರ ಜನ ವ್ಯವಸ್ಥೆಗೆ ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರು ಬೇಕಾಗಿತ್ತು. ಈ ಒಂದು ನಿಯೋಜನೆ ಮಾಡೋದ್ರಲ್ಲಿ ಪೊಲೀಸರು ಕೂಡ ಸ್ವಲ್ಪ ಅರಸಾಹಸ ಪಟ್ಟಿದ್ದಾರೆ. ಶ್ರುತಿ, ಓಕೆ ರವಿನಾರಾಯಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದರ ಅಚಾತುರ್ಯ, ಸರಿಯಾಗಿ ಪ್ಲಾನಿಂಗ್ ಇಲ್ಲ, ಪ್ರಿಪರೇಷನ್ ಇಲ್ಲದೆ ಇಷ್ಟೆಲ್ಲ ಎಡವಟ್ಟುಗಳಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.